ನಾವು ಬಳ್ಳಾರಿ ಜಿಲ್ಲೆ ಕುಡ್ತನಿ ಗ್ರಾಮದಿಂದ ನಾವು ಮಾತಾಡ್ತಾ ಇದ್ದೀವಿ. 2010ರಲ್ಲಿ 2010ರಲ್ಲಿ ಸರ್ ನಾವು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಕುಡ್ತನಿ ಗ್ರಾಮದ ರೈತರು ನಾವು ಮಾತಾಡ್ತಾ ಇರೋದು. 2010ರಲ್ಲಿ ಲಕ್ಷ್ಮೀ ಮಿತ್ತಲ್ಗೆ ಅಂತೇಳಿ ಸುಮಾರು 4800 ಚಿಲ್ಲರೆ ಎಕರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದರು. ಅವತ್ತು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಬೇಕಾದ್ರೆ BJP ಸರ್ಕಾರ ಇತ್ತು. ನಮಗೆ ಪರಿಹಾರವಾಗಿ ಬರೀ 8 ಲಕ್ಷ ಕೊಟ್ಟು ಉದ್ಯೋಗ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟು 8 ಲಕ್ಷ ಕೊಟ್ಟರು ಉದ್ಯೋಗ ಕೊಡಲಿಲ್ಲ. 5 ವರ್ಷ ಆದರೂ ಫ್ಯಾಕ್ಟ್ರಿ ಹಾಕಲಿಲ್ಲ. ಅದು 5 ವರ್ಷ ಆದಮೇಲೆ ಆದರೂ ಫ್ಯಾಕ್ಟ್ರಿ ಹಾಕ್ತಾರಂತ ಭಾಳ ಕಾದ್ವಿ ನಾವು. ಆದರೂ ಫ್ಯಾಕ್ಟ್ರಿ ಹಾಕಲಿಲ್ಲ. 15 ವರ್ಷ ಆದ್ರೂ ಇವತ್ತಿವರೆಗೂ ಫ್ಯಾಕ್ಟ್ರಿ ಹಾಕಿಲ್ಲ, ಉದ್ಯೋಗನೂ ಕೊಟ್ಟಿಲ್ಲ, ಏನು ಹೆಚ್ಚಿನ ಪರಿಹಾರನೂ ಕೊಟ್ಟಿಲ್ಲ. ನಮ್ಮ ರೈತರು ಕೋರ್ಟಿಗೆ ಹೋದಂಥ ರೈತರಿಗೆ 1,20,00,000 ಪರಿಹಾರ ಸುಪ್ರೀಂ ಕೋರ್ಟ್ಲಿಂದ ಆದೇಶ ಆಗಿದೆ. ನಮಗೆ ಬರೀ 8 ಲಕ್ಷ ಕೊಟ್ಟಿದ್ದಾರೆ. 8 ಲಕ್ಷದ ಜೊತೆಗೆ ಉದ್ಯೋಗ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಂಥ ಸರ್ಕಾರ ಉದ್ಯೋಗನೂ ಕೊಡಲಿಲ್ಲ, ಇತ್ಲ ಹೆಚ್ಚಿನ ಪರಿಹಾರನೂ ಕೊಡಲಿಲ್ಲ. ನಮ್ಮ ಎಲ್ಲ ಮಿಡ್ಲ್ ಕ್ಲಾಸ್ ರೈತರೇ ಭಾಳ ಕಡಿಮೆ, ಸಣ್ಣ ರೈತರೇ ಭಾಳ ಜಾಸ್ತಿ ಇರೋದ್ರಿಂದ ಅವರ ಒಂದು ಜೀವನ ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ. ಇಲ್ಲಿಗೆ ಯಾಕೆ ಬಂದಿರಿ? ಈಗ ಇಲ್ಲಿಗೆ ನಾವು ಮಿತ್ತಲ್ ಕಂಪ್ನಿಯವರು ಕೊಟ್ಟಂಥ ಜಾಗನ KDBಗೆ ಹಸ್ತಾಂತರ ಮಾಡಿದ್ದಾರೆ. ಅವರು ಮಿತ್ತಲ್ ಅವ್ರು ಹೇಳಿದ್ದಾರೆ, ನಮಗೆ ಬೇಡ, ನಾವು ಫ್ಯಾಕ್ಟ್ರಿ ಹಾಕಲ್ಲ, ನಾವು ಆಂಧ್ರಕ್ಕೆ ಹೋಗಿದ್ದೀವಿ, ನೀವು ಭೂಮಿ ವಾಪಸ್ ಕೊಟ್ಬಿಡ್ರಿ ರೈತರಿಗೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಸಭೆಯಲ್ಲೇ ಹೇಳಿದ್ದಾರೆ. ಅವರು ಹೇಳಿದ್ರು ಕೂಡ ಈಗಿರ್ತಕ್ಕಂಥ ಸರ್ಕಾರ ನಮ್ಮ ಬಗ್ಗೆ ಏನು ಕಾಳಜಿ ತೋರಿಸ್ತಾ ಇಲ್ಲ. ಅದನ್ನ ಪಾಣಿ KDB ಹೆಸರಲ್ಲಿದೆ ಸರ್. ಅವ್ರು ಏನು ಮಾಡ್ತಾ ಇದ್ದಾರೆ, ಅವರು ಇವಾಗ ತುಂಡಾಗಿ 200 ಎಕರೆ 300 ಎಕರೆ ಜಿಂದಾಲ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ. ಜಿಂದಾಲ್ ಕಡೆಯಿಂದ ದುಡ್ಡು ಕಟ್ಸ್ಕೊಂಡಿದ್ದಾರೆ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಕರೆಗೆ 28 ಲಕ್ಷದಂಗೆ 56 ಕೋಟಿ ಜಿಂದಾಲ್ಯರು KDBಗೆ ಕಟ್ಟಿದ್ದಾರೆ ಅಂತೇಳಿ ನಮಗೆ ಮಾಹಿತಿ ಇದೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಇವಾಗ ನೀವು ಭೂಮಿ ಬಿಟ್ಟು ಕೊಟ್ಬಿಡ್ರಿ, ನಾವು ಫ್ಯಾಕ್ಟ್ರಿ ಹಾಕಿ ನಿಮ್ಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರೈತರು ಹೇಳ್ತಾ ಇದ್ದಾರೆ, ನಮಗೆಲ್ಲ 4800 ಎಕರೆದು ಪರಿಹಾರ ಒಂದೇ ಬೆಲೆ ನಿಗದಿ ಮಾಡಿ ಪರಿಹಾರ ಕೊಟ್ಟು ಉದ್ಯೋಗ ಕೊಟ್ಟರೆ ಮಾತ್ರ ನಾವು ಬಿಡ್ತೀವಿ, ಇಲ್ಲಾಂದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಫ್ಯಾಕ್ಟ್ರಿ ಹಾಕ್ಲಿಕ್ಕೆ ಜಿಂದಾಲ್ ಫ್ಯಾಕ್ಟ್ರಿನ ಬಿಡೋದಿಲ್ಲ ಅಂತೇಳಿ ನಾವು ಇವತ್ತು ಸುಮಾರು 1196 ದಿನ ಆಯ್ತು ಸರ್. ನಾವು ಇವತ್ತು ಸತ್ಯಾಗ್ರಹ ಮಾಡೋಕೆ 93 ದಿನ ಆಯಿತು. ಇವತ್ತಿನೂ ಕೂಡ ಯಾವುದೇ ಸರ್ಕಾರ ನಮ್ಮನ್ನು ಬರೀ ಬಲವಂತವಾಗಿ ನಮ್ಮನ್ನು ಹೋರಾಟ ಹತ್ತಿಕ್ಕೋಕೆ ಪ್ರಯತ್ನ ಮಾಡ್ತಾರೆ ಹೊರತಾಗಿ ನಮ್ಮ ರೈತರ ಜೀವನ ಮಟ್ಟದ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಸಾರಿ ಮೀಟಿಂಗ್ ಮಾಡಿದ್ವಿ. ಅವರು ನಮಗೆ ಭರವಸೆ ಕೊಟ್ಟಿದ್ದರು, ಇಲ್ಲ ಎಲೆಕ್ಷನ್ನಲ್ಲಿಯೂ ಭರವಸೆ ಕೊಟ್ಟಿದ್ರು, ನಿಮ್ಮ ಒಂದು ಸಮಸ್ಯೆನ ನಾವು ಪರಿಹಾರ ಮಾಡ್ತೀವಿ ಅಂತೇಳಿ. ಆದರೂ ಇವತ್ತಿನವರೆಗೆ ನಮಗೇನು ಪರಿಹಾರ ಮಾಡಿಲ್ಲ. ಈಗ ಇರ್ತಕ್ಕಂಥ ಉದ್ಯೋಗ ಪರಿಸ್ಥಿತಿ ಭಾಳ ಗಂಭೀರ ಇದೆ. ಸಣ್ಣ ರೈತರಿದ್ದಾರೆ. ದಯವಿಟ್ಟು ಈ ಒಂದು ಮಾಧ್ಯಮದ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ, ಶೀಘ್ರದಲ್ಲೇ ನಮಗೊಂದು ಪರಿಹಾರ ಮಾಡಿ ಉದ್ಯೋಗಕ್ಕಾಗಲಿ ಮತ್ತು ಹೆಚ್ಚಿನ ಪರಿಹಾರಕ್ಕಾಗಿ ನಾವು ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಯಾವುದೇ ನಮ್ಮ ರೈತರ ಸಮಸ್ಯೆ ಪರಿಹಾರ ಆಗುವವರೆಗೆ ಯಾವುದೇ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಜಿಂದಾಲ್ ಅವರು ಸರ್, ಜಿಂದಾಲ್ ಅವರಿಗೆ ಭೂಮಿ ಮಾರಿದ್ರಿಂದ 203 ಎಕರೆಯಲ್ಲಿ ಫ್ಯಾಕ್ಟ್ರಿ ಹಾಕಲಿಕ್ಕೆ ಅವರು ನಮ್ಮ ಜಿಲ್ಲಾಡಳಿತದ ಮೇಲೆ ಮತ್ತು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕಿ ನಮ್ಮ ರೈತರನ್ನ ಡಿನೋಟಿಫಿಕೇಶನ್ ಮಾಡಬೇಕಂತ ನಾವು ಕೇಳಿದ್ವಿ. ಅವರು ಮಾಡ್ತಾ ಇಲ್ಲ. ರೈತರನ್ನ ಬಿಡಿಸಿ ಹೆಂಗಾದ್ರೂ ಮಾಡಿ ನಾವು ಫ್ಯಾಕ್ಟ್ರಿ ಹಾಕ್ಬೇಕಂತೇಳಿ ಜಿಂದಾಲ್ ಅವ್ರದ್ದು ಭಾಳ ಪ್ರೆಷರ್ ಇದೆ ಸರ್ ಸರ್ಕಾರದ ಮೇಲೆ. ಇದರಲ್ಲಿ ಏನು ಡೌಟೇ ಇಲ್ಲ. ಸರ್ಕಾರ ಪ್ರೆಷರ್ಲಿಂದನೇ ಇವತ್ತು ನಮ್ಮ D ಸಾಹೇಬ್ರಿಗೆ, ಇಲ್ಲಿ SP ಸಾಹೇಬ್ರಿಗೆ ಸರ್ಕಾರದಿಂದನೇ ಮಾಹಿತಿ ಇದೆ, ನೀವು ಏನಾದರೂ ಮಾಡಿ 4ನೇ ತಾರೀಕು ಮಾಡ್ತು ಅಂತ ಹೇಳಿದ್ರೆ ಸರ್. ಇನ್ನು ಇವತ್ತಿನವರೆಗೂ ಏನಾದ್ರ ಬಗ್ಗೆ ಮಾಹಿತಿ ಇಲ್ಲ. ಬರ್ತಾರೆ D ಸಾಹೇಬ್ರು ನೋಟಿಸ್ ಕೊಟ್ಟಿದ್ದಾರೆ, 4ನೇ ತಾರೀಕು ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶಾಸಕರ ಹತ್ರ ನಾವು ಶಾಸಕರ ಹತ್ರ ನಾವು ಇವತ್ತಿನವರೆಗೂ ಮಾತಾಡಿದ್ವಿ. ಅವ್ರು ಯಾಕೋ ನಮ್ಮ ಕಡೆಗೆ ನಮ್ಮ ಕ್ಷೇತ್ರದ ಬಗ್ಗೆ ಅವ್ರಿಗೇನೋ ಗಮನ ಇಲ್ಲ ಅಂತ ನನಗೆ ಅನಿಸುತ್ತೆ. ನಾವೇ ಸುಮಾರು ಸಾರಿ ರೈತರು ಕೇಳಿದ್ವಿ ಅವ್ರನ್ನ. ಮೊನ್ನೇನೋ ಸ್ವಲ್ಪ ಒಂದು ಗಲಾಟೆ ಆಗಿದೆ ಅಂತ ಹೇಳಿ ಮಾಹಿತಿ ಇದೆ, ಅದು ಸರಿಯಾಗಿ ಗೊತ್ತಿಲ್ಲ ನನಗೆ. ಆದ್ರೂ ಅವರು ನಮ್ಮ ರೈತರ ಬಗ್ಗೆ, ಬಳ್ಳಾರಿ ಜಿಲ್ಲೆ ಬಗ್ಗೆ ಏನಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ, ಇಲ್ಲಾಂದರೆ ನಾವು ಮುಂದೆ ಬರ್ತಕ್ಕಂಥ ಎಲೆಕ್ಷನ್ನಲ್ಲಿ ನಾವು ಗ್ಯಾರಂಟಿ ಬಹಿಷ್ಕಾರ ಮಾಡ್ತೀವಿ. ರೈತರು 7 ಹಳ್ಳಿ ರೈತರು ಕೂಡ ನೀವು ಬರ್ತಕ್ಕಂಥ ಮುಂಚೆ ಪಟ್ಟಣ ಪಂಚಾಯತ್ ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, ಯಾವುದೇ ಇರಲಿ ನಾವು ಬಹಿಷ್ಕಾರ ಮಾಡೋಕ್ಕೆ ರೆಡಿ ಇದ್ದೀವಿ. ಇನ್ನು ಹೋರಾಟವನ್ನು ತೀವ್ರಗೊಳಿಸ್ತೀವಿ. ನಾವು ನಿಮ್ಮ ಹೆಸರು ಶಿವಕುಮಾರ್ ಅಂತ. ಸರ್, ಮಿತ್ತಲ್ಗೆ ಅಂತ ಭೂಮಿ ಕೊಟ್ಟಿವಿ ನಾವು. ಅಲ್ಲಿ 3 ವರ್ಷಕ್ಕೆ ಫ್ಯಾಕ್ಟ್ರಿ ಹಾಕಿ ನಾವು ಕೆಲಸ ಕೊಡ್ತಾಗ ನಾವು ಅಮಾಯಕರು ಏನೈತೆ ಕೆಲಸ ಉದ್ಯೋಗ ಕೊಡ್ತಾರೆ ಮಕ್ಕಳಿಗೆ ಅಂತ ಕೊಟ್ಬಿಟ್ಟಿವಿ. ಅಲ್ಲಿಗೆ 5 ವರ್ಷಕ್ಕೆ 5 ವರ್ಷ ಬಿಟ್ಟು 5 ವರ್ಷದಿಂದ ಇವಾಗ 15 ವರ್ಷ ಆಯ್ತು ಸರ್. 15 ಮಕ್ಕಳಿಗೆ ಕೆಲಸ ಇಲ್ಲ, ಬ್ಯಾಕೊಂಡು ಉಂಬಕ್ಕೆ ಭೂಮಿ ಇಲ್ಲ, ಎಲ್ಲ ಮುಳ್ತತ್ತಿ ಹಾಕ್ಕೊಂಡು ಕುಂತ್ಕೊಂಡಾರ. ಇವಾಗ ಮಿತ್ತಲಿಂದ ಅಂತ ಹೋಗಿ ಜಿಂದಾಲರಿಗೆ 200 ಎಕರೆ 100 ಎಕರೆ ಮಾರಕ್ಕೆ ನಿಂತಾರೆ ಸರ್. ನಾವು 4 ವರ್ಷ ಆಯ್ತು ಇದು ಮಾಡೋಕ್ಕೆ ನಮ್ಮನ್ನ ಯಾರು ಕೇರ್ ಮಾಡೋರಿಲ್ಲ. ಯಾವುದನ್ನ ಎಲೆಕ್ಷನ್ನಿಂದ ಬರ್ತಾರೆ, ನಮ್ದು ಏನು ಕೇರ್ ಮಾಡಲ್ಲ. MLA ಆಗಲಿ MP ಆಗಲಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು, ಕೆಲಸ ಕೊಡ್ತೀವಿ ಅಂದಿದ್ರು ಮಕ್ಕಳಿಗೆ. ನಾವು ಅದಕ್ಕಲ್ಲಿ ಅಮಾಯಕರು ಕೊಟ್ಬಿಟ್ಟಿವಿ, 8 ರಂಗ 5 ರಂಗ ಕೊಟ್ಬಿಟ್ಟಿವಿ.
ಅವ್ರಿಗೆ ಹಾಕ್ಯಂಬವ್ರಿಗೆ ಇವಾಗ ನಾವು ಇದು ದುಡ್ಡು ಎಲ್ಲಂತ ಹಾಕಿದವ್ರಿಗೆ 1,30,30,00,000 ಕೊಟ್ಟಾರ ಸರ್. ಅದಕ್ಕೆ ನಮಗೆ ಪರಿಹಾರನ ಬೇಡ 15 ವರ್ಷದ ಮಲ್ಲಮ್ಮ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.